ಕೈ ಬಿಡೇನು ಕೈ ಬಿಡೇನು ಆ ಮಾತು ಹೇಳಿದ ತಾ ಹೇಳಿದ ನಲ್ಲವೇ ನಾ ಕೈ ಬಿಡೇನು ನಾ ಕೈ ಬಿಡೇನು ಆ ಮಾತು ಹೇಳಿದ ತಾ ಹೇಳಿದ ನಲ್ಲವೇ. ಯೇಸು ಕೈ ಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನ ಮಾಡ್ತೇನೆ. ಇವತ್ತು ಸಹ ನಾವು ಮೋಶೆಗೆ ದೇವರು ಕೊಟ್ಟಂತ 2ನೇ ಸೂಚನೆ ಕುರಿತು ನಾವು ನೋಡೋರಾಗಿದ್ದೇವೆ. ಸೈತಾನ್ ನಮ್ಮನ್ನ ಬಿಟ್ಟು ಓಡಿ ಹೋಗಬೇಕು, ಅದು ಯಾಕೋಬ 4ನೇ ಅಧ್ಯಾಯ 2ನೇ ವಚನದ ಪ್ರಕಾರ. ಆದರೆ ಇದರ ಅರ್ಥವೇನು ಎಂದ್ರೆ, ಸೈತಾನನ ಮೇಲೆ ನಮಗೆ ದೇವರು ಅಧಿಕಾರ ಕೊಟ್ಟಿದ್ದಾನೆ. ಆತ್ಮಿಕ ಅಧಿಕಾರ ಬಹಳ ನಮಗೆ ಪ್ರಾಮುಖ್ಯ. ಮೋಶೆಗೆ ಮೊದಲು ಬೇಕಾಗಿದ್ದು ಸೈತಾನ ಮೇಲೆ ಅಧಿಕಾರ. ಯಾಕಂದ್ರೆ ಸೈತಾನನೇ ಫರೋಹನ ಮುಖಾಂತರವಾಗಿ ಇಸ್ರಾಯೇಲರನ್ನ ಬಂಧಿಸಿರೋದು. ಆದ್ರಿಂದ ಮೋಶೆ ಈ ಸೈತಾನ ಬಾಲವನ್ನ ಹಿಡಿಯುವ ಹಾಗೆ ಫರೋಹನ ಒಂದು ಫರೋಹನ ಬಾಲವನ್ನು ಅವನು ಹಿಡಿಬೇಕು, ಅಂದ್ರೆ ಫರೋಹನ ತಲೆಯನ್ನು ಜಜ್ಜಬೇಕು ಅನ್ನೋದು ದೇವರಲ್ಲಿ ಪಾಠ ಕಲಿಸ್ಕೊಡ್ತಾ ಇದ್ದಾನೆ. ಸೊ ಪ್ರಿಯರೇ, ದೇವರಿ ಮೊದಲನೇ ಅದ್ಭುತದ ಮುಖಾಂತರವಾಗಿ ತಿಳಿಸ್ತಾರಂಥದ್ದು ಏನಂತಂದ್ರೆ, ಮೋಶೆ ಫರೋಹನ ಬಗ್ಗೆ ನೀ ಭಯ ಪಡಬೇಡ. ಅಲ್ಲಿ ಏನೇ ದುಷ್ಟ ಶಕ್ತಿಗಳು ಕನ್ನಿಂಗ್ ಪ್ಲಾನ್ ಫರೋಹ ಮಾಡಿದ್ರು ನೀ ಭಯ ಪಡಬಾರ್ದು. ನೋಡಿ ಮೋಶೆ ಎಷ್ಟು ಚೆನ್ನಾಗಿ ಆ ಮೊದಲನೇ ಅದ್ಭುತ, ಮೊದಲನೇ ಸೂಚನೆ ದೇವರು ಕೊಟ್ಟಿದ್ದು ಮೋಶೆಗೆ ಫರೋಹನ ಬಗ್ಗೆ ಭಯ ಇಲ್ಲದೇ ಇರೋ ಹಾಗೆ ದೇವರು ಮಾಡಿದ್ರು. ಇದೇ ಮೋಶೆ ಕೋಲನ್ನ ಕೆಳಗಾಕೋದು, ತಿರ್ಗಾ ಸರ್ಪ ಆದ್ಮೇಲೆ ಆ ಸರ್ಪವನ್ನ ತೆಗೆದುಕೊಂಡಾಗ ಕೋಲಾಗೋದು. ಸೊ ಈ ಸೂಚನೆಯನ್ನ ದೇವರು ಕೊಟ್ಟವನ್ನ ಕಳಿಸ್ತಾರೆ. ಅದೇ ತರ ಪ್ರಿಯರೇ, ಸೇವೆಯಲ್ಲೂ ಅಷ್ಟೇ ದೇವರು ನಿಮ್ಮನ್ನು ಕಳಿಸ್ತಾ ಇದ್ದಾರೆ, ಅದ್ಭುತದೊಂದಿಗೆ ಕಳಿಸ್ತಾ ಇದ್ದಾರೆ. ದೇವರೇ ನನ್ನನ್ನು ಯಾಕೆ ಅಲ್ಲಿ ಕಳಿಸಿದ್ಯಾ? ಅಲ್ಲಿರುವಂತ ದುಷ್ಟ ಶಕ್ತಿಗಳನ್ನ ಸೋಲಿಸೋದಕ್ಕೆ ನಿನಗೆ ವರಗಳನ್ನ ಕೊಟ್ಟಿದ್ದಾರೆ, ನಿನಗೆ ಅದ್ಭುತದ ಕರಗಳು ಕೊಟ್ಟಿದ್ದಾರೆ. ಅದನ್ನು ಉಪೇಕ್ಷಿಸು, ಅದನ್ನು ಚಾಚು. ಅಲ್ಲಿರುವಂತ ದುರಾತ್ಮಗಳು ನಡುತ್ತವೆ, ಅನೇಕ ಆತ್ಮಗಳು ಬಿಡುಗಡೆಯಾಗಿ ದೇವರ ಕಡೆಗೆ ಬರ್ತಾರೆ. ಕರ್ತನು ಈ ರೀತಿಯಾಗಿ ನಿಮ್ಮನ್ನ ನಡೆಸಲಿ. ಆಮೇನ್. ಪ್ರಾರ್ಥಿಸೋಣವಾ? ಪರಮ ಪ್ರೀತಿಯುಳ್ಳ ತಂದೆಯಾದ ದೇವರು, ನಿಮಗೆ ಸ್ತೋತ್ರ. ಇಂದು ನಮ್ಮೊಂದಿಗೆ ಮಾತನಾಡಿದಕ್ಕಾಗಿ ಸ್ತೋತ್ರ. ಹೌದಪ್ಪ ತಂದೆಯಾದ ದೇವರೇ, ಫರೋಹ ಎಷ್ಟೇ ಗಟ್ಟಿಗಿರಬಹುದು, ಆದ್ರೆ ಮೋಶೆ ಕೈನಲ್ಲಿ ಅವನು ಏನೂ ಇಲ್ಲ ಎಂಬುದಾಗಿ ಅವನು ತಿಳಿಯಪಡಿಸಿದ್ಯಾ. ಅದೇ ತರ ಇವತ್ತು ನಮ್ಮೆಲ್ಲರಿಗೂ ಹೇಳ್ತಾ ಇದೆಯಾ, ದೇವರು ಸೈತಾನನನ್ನ ಶೀಘ್ರವಾಗಿ ನಿಮ್ಮ ಕಾಲ ಕೆಳಗೆ ಹಾಕಿ ತುಳಿಸಬೇಕೆಂದಿದ್ದಾನೆ ಎಂಬುದಾಗಿ ನೀನು ವಾಕ್ಯ ಹೇಳ್ತದೆ. ಅದೇ ರೀತಿ ಎಲ್ಲರನ್ನೂ ನೀನು ನಡೆಸು. ಒಂದೊಂದು ಸ್ಥಳದಲ್ಲಿ ದೇವ ಮಕ್ಕಳು ತಂದೆಯಾದ ದೇವರೇ ಧೈರ್ಯವಾಗಿ ಹೋಗ್ಲಿಕ್ಕೆ ಆಗುವಂತೆ ಕೃಪೆ ಕೊಡು. ಒಬ್ಬರನ್ನ ಬಲಪಡಿಸಿ ನಡೆಸಪ್ಪ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ಸ್ವಾಮಿ. ಆಮೇನ್. ಪ್ರಿಯ ದೇವರ ಮಕ್ಕಳೇ, ಯೇಸು ನಿಮ್ಮನ್ನ ಕೈ ಬಿಡನು. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್. ಗಾಡ್ ಬ್ಲೆಸ್ ಯು. ನಾನು ಪಾತ್ರದಲ್ಲಿ ಇರುವಾಗಲೂ ಪಾಟು ಓಡಬಾರದು. ನನ್ನ ಮಾತನಂಬಿ ಸ್ಥಿರವಾಗಿರು. ನಿನ್ನ ಬಿಡಲಾರೆ, ಬಿಡೇನು ಎಂದೆಂದಿಗೂ. ನಾ ಕೈ ಬಿಡೇನು, ಕೈ ಬಿಡೇನು.
ತಾ ಹೇಳಿದ ಅಲ್ಲವೇ. ಸುತ್ತಲೂ ಹೂಗಳು ಬಾಡಿ ಹೋದರು, ಮೇಲೆ ಸ್ವರ್ಗದೋಳು ಬಾದಲಾಗದು. ಅಲ್ಲಿಂದೇಸು ಸ್ವಾಮಿ ಬಾರುವಾತನು, ನನ್ನ ಬಿಡಲಾರ, ನನ್ನನ್ನು ಕೈ ಬಿಡಲು. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಮುಂದೆ ಬಾವು ಕಷ್ಟ ಬಾರುತ್ತಿದ್ದರು, ಭಯ ಪಾಡಲಾರೆ, ಸ್ವಾಮಿ ಇದ್ದಾನೆ. ಬಾಲವಾಗಿ ನಿಂತು ಹರ್ಷಗೊಳ್ಳುವೆ, ಸ್ವಾಮಿ ಬಿಡಲಾರ, ಸ್ವಾಮಿ ನನ್ನ ಕೈ ಬಿಡಲಾರ.